ಹಾಯ್ ನಮಸ್ತೆ. ಗುಡ್ ಮೋದಿಕೇರ್ ಮಾರ್ನಿಂಗ್. ಮಹಾಂತೇಶ್ ಗೌಳಿ, ಮೋದಿಕೇರ್ ಗುಲ್ಬರ್ಗ. ಕಳೆದ 3 ತಿಂಗಳಿಂದ ಈ ಒಂದು ಬಾಳೆ ಪ್ಲಾಟಿಗೆ ನಾವು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ, ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ಬಟ್ ಈ ವ್ಯಕ್ತಿ ಕಳೆದ 1.5 ವರ್ಷದಿಂದ ನನ್ನ ಜೊತೆ ಸಂಪರ್ಕದಲ್ಲಿದ್ದರು. ಅದ್ರ ಜೊತೆಗೆ ಹೋದ ವರ್ಷ ಅವ್ರ ತಮ್ಮವರು 2 ವರ್ಷ ಆಯಿತು ಅವ್ರ ತಮ್ಮವರು ಈ ಕಬ್ಬಿಗೆ ನಮ್ಮ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡ್ಲಾಕತ್ತಿದ್ರು. ಈ ಸರ್ತಿ ಸರ್ ನಾನು ಒಂದು ಸರ್ತಿ ನಾನು ಯೂಸ್ ಮಾಡ್ತೀನಿ ಸರ್, ಪ್ರಯತ್ನ ಮಾಡ್ತೀನಿ ರೀ ಅಂತಂದಾಗ ಅವರಿಗೆ ಪ್ರಾಡಕ್ಟ್ಗಳನ್ನು ಕೊಟ್ಟಿದ್ದೀವಿ ನಾವು. ಆ್ಯಕ್ಟಿವಿಟಿ, ಆ್ಯಕ್ಟಿವ್ ಮ್ಯಾಕ್ಸ, ಆ್ಯಕ್ಟಿವ್ ಝೈಮ್. ಅವರು ಸರ್ತಿಗೆ ಟೋಟಲ್ ಅವರು ಪ್ಲಾಟ್ ಖರೀದಿ ಮಾಡಿದಂಥದ್ದು 11 ಎಕರೆಗೆ 6 ಎಕರೆ ಕಬ್ಬ, ಬಾಳೆ, ಸೊ ಎಡಿಷ್ನಲ್ ಎಲ್ಲಷ್ಟು ಸೇರಿ ಒಂದು 10 ಎಕರೆ ಹಿಡ್ಕೊಂಡು ಅಪ್ರಾಕ್ಸಿಮೇಟ್ ಅವರು ಖರೀದಿ ಮಾಡಿದಂಥದ್ದು. ಈಗ ಈ ಪ್ಲಾಟಿಗೆ ಬಾಳೆ ಪ್ಲಾಟ್ ಸೊ ಸ್ಟಾರ್ಟಿಂಗ್ ಬೇಸ್ ಬೇರೆಯೇ ಇತ್ತು. ಈಗ ಬೆಳೆದಂಥ ಪ್ಲೇಸ್ಮೆಂಟ್ ಆಗಿರ್ಬೋದು ಎಲ್ಲವೂ ಬಹಳಷ್ಟು ವಿಧವಾಗಿ ಬರಲಾಗುತ್ತದೆ ಇಲ್ಲಿ. ಆ್ಯಂಡ್ ಕೆಲವೊಂದಿಷ್ಟು ನಾನು ಮಾಹಿತಿ ನಿಮ್ಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸಾವಯವ ಅಂತೇಳಿ ಬಂದಾಗ ಕಂಪ್ಲೀಟಾಗಿ ಒಂದಿಷ್ಟು ನಾವು ಬೇರೆ ಪ್ರಾಡಕ್ಟ್ಸ್ಗಳನ್ನು ತಂದು ಹಾಕ್ತೀವಿ, ಐ ಅಗ್ರಿ ದಟ್. ಬಟ್ ಬಾಳೆ ಅಂತ ಹೇಳಿ ಬಂದಾಗ ಬಾಳೆ ಅನ್ನುವಂಥದ್ದು ಹಿರಿಯರು ಹೇಳ್ತಾರೆ, ಬಾಳೆ ಅನ್ನೋದು ಒಂದು ಸುಂದರವಾದ ಹೆಣ್ಣು ಅಂತ ಹೇಳಿ. ಬಾಳೆಗೆ ಮೇಂಟೆನೆನ್ಸ್ ಮಾಡಬೇಕಾದ್ರೆ ಭಾಳಷ್ಟು ವಿವಿಧ ಕೆಲಸಗಳನ್ನು ನಾವು ಮಾಡ್ಕೊಲೇಬೇಕಾಗ್ತದೆ, ಪ್ರಿಕಾಷನ್ ಮಾಡ್ಕೋಬೇಕಾಗ್ತದೆ. ಈ ಒಂದು ಆ್ಯಟ್ ಪ್ರೆಸೆಂಟ್ ಇದ್ದಂಥ ಪ್ಲಾಟಿಗೆ ನೀವು ನೋಡ್ಬೋದು ಎಲಿಗಳು ಭಾಳಷ್ಟು ಹರ್ಲಿಗತ್ತಾವ. ಬಿಕಾಸ್ ಇಲ್ಲಿ ಯಾಕೆ ಈ ರೀತಿ ಆಗ್ಲಿಗತ್ತದಪ್ಪ ಅಂತಂದ್ರೆ ಇಲ್ಲಿ ಬಾಂದರಿಗೆ ಇದು ಇಲ್ಲ, ಗಾಳಿಗೆ ಕಂಪ್ಲೀಟಾಗಿ ಹರ್ಲಿಗತ್ತಾವ. ಇಲ್ಲಿ ಏನಂತೀರಿ ನಾವು, ಚಡಿ ಆಗಲಿ ಅಂತಿಂಥ ಗಿಡಗಳು ಸ್ವಲ್ಪ ಸೈಡಿಗೆ ಇತ್ತಪ್ಪ ಅಂತಂದ್ರೆ ಏನೂ ಅನ್ಸಂಗಿಲ್ಲ. ಯಾಕಪ್ಪ ಅಂದ್ರೆ ಗಾಳಿಗೆ ಒತ್ತಡಕ್ಕೆ ಸಿಲುಕಿ ಎಲಿಗಳು ಹರ್ಲಿಗತ್ತಾವ ಅಷ್ಟೇ. ಅದರ್ವೈಸ್ ನೀವು ನೋಡ್ಬೋದು ಗಿಡದ ಕೆಳಗಡೆಯಿಂದ ಪೂರ ಕಂಪ್ಲೀಟಾಗಿ ಗಿಡದ ಕೆಳಗಡೆಯಿಂದ ಬಾಳೆ ಬೆಳೆ ಒಡ್ಲಿಗತ್ತದ. ಸೊ ಈಗ ಆ ರೈತರೇ ಅದರ, ಆ ರೈತರ ಬಳಿ ಕೆಲಸ ಮಾಡುವಂಥವ್ರು ಆ ಮನುಷ್ಯರು ಕೂಡ ಅದರ. ಅವರು ಅದ್ಭುತವಾದಂಥ ಎಕ್ಸ್ಪೀರಿಯನ್ಸನ್ನು ಹೊಂದಿದಂಥ ವ್ಯಕ್ತಿ, ಸಾಕಷ್ಟು ಅನುಭವ ಹೊಂದಿದಂಥ ಒಬ್ಬ ಹೊಲದ ಓನರ್ ಆಳ ಮನುಷ್ಯನ ಬಗ್ಗೆದಾಗ ಅಷ್ಟೊಂದು ಗೌರವವಾಗಿ ಮಾತಾಡ್ತಾರಪ್ಪ ಅಂತಂದ್ರೆ ಇದು ಭಾಳ ಅಪ್ರಿಷಿಯೇಟ್. ಇವರು ಒಬ್ಬರೇ ಅಲ್ಲ, ಯಾರೇ ಇರಲಿ ಆಳ ಮನುಷ್ಯರಿಗೆ ಕೀಳಾಗಿ ನೋಡುವಂಥದ್ದಲ್ಲ. ಯಾಕೆ ಹೊಲವನ್ನು ಸದೃಢವಾಗಿ ಬೆಳೆದು ನಮ್ಮ ಕೈ ಒಳಗೆ ಬೆಳೆ ಕೊಡ್ತಾರಲ್ಲ, ಅದು ಭಾಳ ಇಂಪಾರ್ಟೆಂಟ್. ಅಂಥ ಒಬ್ಬ ರೈತರೇ ಅದರ ಇವರು, ನಮಗೆ ಭಾಳ ಬೇಕಾದಂಥವ್ರು. ಸೊ ಆ ರೈತರು ಈ ಹೊಲಗಳನ್ನು ಮೇಂಟೈನ್ ಮಾಡ್ಲಾಗತ್ತಾರ. ಸೊ ಯಾವ ರೀತಿ ಈ ಬಾಳೆ ಯಾವ ರೀತಿ ಇತ್ತು ಸ್ಟಾರ್ಟಿಂಗ್ ಬೇಸ್, ನಾವು ಸ್ಟಾರ್ಟ್ ಮಾಡಿದಾಗ ಈ ರೀತಿ ಬಾಳೆ ಇತ್ತು. ಸೊ ಇವತ್ತು ನೋಡ್ಬೋದು ಈಗ 3 ತಿಂಗಳದ ಬೆಳೆ ಅದ. ಸೊ ಇದಕ್ಕೆ ಏನೇನು ಪ್ರಿಕಾಷನ್ ತೊಗೊಂಡ್ರು, ಯಾವ ರೀತಿ ಮಾಡಿದ್ರು, ಇದು ಬಾಳೆ ಬೀಜ ಯಾವುದು, ಆ ರೈತರ ಜೊತೆ ನಾವು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸರ್ ನಮಸ್ಕಾರ. ಹೆಂಗದ ರೀ ನಿಮ್ಮ ಅನುಭವ, ರೂಪುರೇಷೆಗಳು ಯಾವ ರೀತಿ ಅನ್ನಿಸ್ತದ ಬೆಳೆಗಳ ಬಗ್ಗೆದಾಗ ಆಗಿರ್ಬೋದು? ಮೊದಲಿನ ಪ್ರಕಾರ ನೋಡ್ಬೇಕಾದ್ರೆ ಸರ್, ಈಗಿನ ಪ್ರಕಾರಕ್ಕೆ ಮುಂದಿನ ಭಾಳ ಬಿಡಿಸ್ತದೆ ಸರ್. ಈಗ ಮೊದಲೇನೋ ಒಂದು 15 ದಿನ ಹಚ್ಬೇಕಾದ್ರೆ ಬಾಳೆ ಈ ನಮನ್ ಥರ ತಿಂಗಳ ತನಕ ಈ ನಮನ. ಬೀಜ ಯಾವುದು? ಬೀಜ G9. ಹಾಂ. ಈಗ ಈಗ ನೀವು ಬಂದ್ಮ್ಯಾಕ ಎಣ್ಣೆ ಅದು ಬಿಟ್ಬೇಕ್ರಿ, ಭಾಳ ಡಿಫ್ರೆಂಟ್ ಆಗ್ಯದ. ಅರ್ಧ ಮೇಲೆ ಆಗ್ಯದ. ಈಗ ಅಷ್ಟೇ ರೀ, ಇದು ಗಾಳಿ ಒಂದಿನ ವಾತಾವರಣದಿಂದ ಎಲ್ಲಿ ಸ್ವಲ್ಪ ಪ್ರಾಬ್ಲಮ್ ಮಾಡಿ ಅಷ್ಟೇ. ಅದಕ್ಕೆ ಬಿಟ್ಟರೆ ಮತ್ತೇನೂ ಇಲ್ಲ ಸರ್. ಮೇಂಟೆನೆನ್ಸ್ ಯಾವ ರೀತಿ ಸ್ಟಾರ್ಟ್ ಮಾಡಿದ್ರಿ? ಇದಕ್ಕೆ ಬೇಸಿಕ್ ಹಿಡಿದು ಸ್ಟಾರ್ಟಪ್ ಬೇಸಿಕ್ ಫಸ್ಟಿಗೆ ಖತ ಹಾಕಿದ್ರಿ, ಸ್ವಲ್ಪ ಒಂದು ತಿಂಗಳು ಒಂದು 4 ಚೀಲ ಖತ ಹಾಕಿನ್ರಿ. MOP, DAP, ಯೂರಿಯಾನು, ಸೆಕ್ರೆಟ್ರಿ, ಇವು 4 ಥರ ಮಿಕ್ಸ್ ಮಾಡಿ ಹಾಕಿಬಿಟ್ಟೇನು. ಮುಂದೆ ಬೆಳೆದ ಹೇಳ್ಬೇಕಾದ್ರೆ ನೀವೇ ಬಂದ್ರಿ, ನೀವು ಮೇಂಟೆನ್ಸ್ ಥರ ನಾವು ನಡೆದಿದೆ ಸರ್. ಈಗ ನಾವು ಕೊಟ್ಟಾಗ ಮೇಂಟೆನ್ಸ್ ಅದು ಮೇಂಟೆನ್ಸ್ಗೆ ಈ ಮೇಂಟೆನ್ಸ್ಗೆ ಏನು ವ್ಯತ್ಯಾಸ ಅನ್ನಿಸ್ತದೆ? ಅದಕ್ಕೆ ಇದಕ್ಕೆ ಡಿಫ್ರೆಂಟ್ ಅದ ಸರ್, ಭಾಳ ಡಿಫ್ರೆನ್ಸ್, ಭಾಳ ಅದ. ಅರ್ಧಕ್ಕರ್ಧ ಬೆಲೆ ಹೆಚ್ಚದ. ಈಗ ನೀವು DAPನೂ ಕಟ್ಟಿದ್ರಿ, 4 ಚೀಲ DAP, MOP, ಯೂರಿಯಾ ಕರೆಕ್ಟ್ ಟೋಟಲ್ 4 ಪ್ಯಾಕೆಟ್ನಾಗ ಎಲ್ಲ ಕಡೆ ನೀವು ಮಾಡಿದ್ರಿ ನೀವು. ಸೊ ಆ ಸಂದರ್ಭದೊಳಗಿಂದ ಬಾಳಿಗೆ ಈಗ ಆಟ್ ಪ್ರೆಸೆಂಟ್ ಈಗ ಏನು 2 ಡೋಸ್ ನಮ್ದು ಅದು 3 ತಿಂಗಳದಾಗ, ಸೊ ಇದಕ್ಕೆ ಏನು ವ್ಯತ್ಯಾಸ ಅದ ರೀ? ವ್ಯತ್ಯಾಸದ ಸರ್. ಯಾವ ರೀತಿ ಬೆಳೆಗಳದಾಗ ಯಾವ ರೀತಿ ಚೇಂಜಸ್? ಮೊದಲು ಅದಕ್ಕೆ ಹಾಕೋದೇನ್ರಿ, ನಿಧಾನ ಬಂದು ಒಂದು ಸ್ವಲ್ಪ ನೀರು ಕಮ್ಮಿ ಬೀಳೋದು, ಬಿದ್ದಿತ್ತಂದ್ರೆ ಆ ಗಿಡ ಖರಾಬ್ ಆಗೋದ್ರಿ. ಇದು ನೀವು ಕೊಟ್ಟಿದ್ದು ನೀರು ಸ್ವಲ್ಪ ಕಮ್ಮಿ ಇತ್ತಂದ್ರೂ ಕೋಲ್ಡ್ ಪರಿಣಾಮ ಹಿಡಿಬೋದು ನಿಮ್ದು. ಅದೊಂದು ಹಿಡ್ಕೋತದ್ರಿ. ಈ ಎಲಿ ಯಾವ್ದೂ ಕ್ರ್ಯಾಕ್ ಮಾಡಿಬಿಡಲ್ಲ. ಫಸ್ಟ್ ಹಿಡಿದು ಈಗ ಏನದ, ಈ ಎಲಿ ಹಿಡ್ಕೊಂಡ್ರಿ ಅಡ್ಲು ಓಡೋದು ಚಾಲೂ ರೀ. ಅಡ್ಲು ಓಡೋದು ಚಾಲೂ ಆಗ್ತದ್ರಿ. ಮೊದಲು ಏನಿದ್ದಿಲ್ಲ ಸರ್. ಇದು ಎಲ್ಲಿ ಬಾಳಿ ಹೋಗ್ತಂತ ನಮ್ಗೆ ಗ್ಯಾರಂಟಿ ಇತ್ತು ಮೊದಲ. ಈ ವಾತಾವರಣದಿಂದ ನೀವು ಕೊಟ್ಟಿದ್ರಿಂದ ಸರಿ ನಡೆದ್ರಿ ಸರ್. ಈಗ ರೈತರು ಸಾಕಷ್ಟು ಜನ ಕೇಳ್ತಿರ್ತಾರ, ಈ ಸರ್ ಈಗ ಬ್ಯಾಸಗಿದಾಗ ನೀವು ಬಾಳೆ ಮಾಡ್ಬೋದೇನು ಅಂತ ಬಂದಾಗ ಈ ರೀತಿ ಬರ್ಲಿಕ್ಕೆ ಸಾಧ್ಯ ಅದ ಏನು?
ಈ ರೀತಿ ರೀ. ಹಾಂ ಹಾ ಆಗ್ತದೆ ಆಗ್ತದೆ. ಈಗ ಸಮ್ಮರ್ದಾಗ ಬೇಸಿಗೆದಾಗೂ ಮಾಡ್ಬೋದು ಬಾಳೆ. ಇದ್ರೂ ಸ್ವಲ್ಪ ಬರ್ಬೋದ್ರಿ ಹಳದಿ. ಈಗ ನಿಮ್ಮ ಅನುಭವದ ಪ್ರಕಾರ ನೀವು ಸಾಕಷ್ಟು ಜನರದ್ದು ಹೊಲಗಳಿಗೆ ವಿಸಿಟ್ ಮಾಡಿರ್ತೀರಿ ಅಥವಾ ಬೇರೆ ಬೇರೆ ಕಡೆನೂ ದುಡ್ದೋರಿದ್ದೀರಿ. ನಿಮ್ಮ ದುಡಿಮೆಗೆ ತಕ್ಕಂಗ ಎಲ್ಲಾದ್ರೂ ಬಾಳಿದ ರಿಸಲ್ಟ್ ಅದ್ಭುತವಾಗಿ ಬಂದಿವದವ? ಬಂದವ. ಸೊ ಈಗ ಈ ಪ್ಲಾಟ್ಗಳಿಗೆ ಸ್ಟಾರ್ಟ್ ಮಾಡೋದಕ್ಕೆ ಸೊ ಈಗ ನೀವು ಕಬ್ಬಿಂದನೂ ಮಾಡೋದು ಮೊದಲ್ರಿ ಕತ್ತದ ಏನು ಹಾಕ್ತಿದ್ದು ಅದೇ ಇತ್ತು ರೀ. ಮೊದಲು ಇವು ಎಣ್ಣೆ ಏನು ಇದ್ದಿಲ್ಲ ರೀ ಬೆಳಗ್ಗೆ. ಅವಾಗ ಒಂದು 4-5 ವರ್ಷ ಹಚ್ಚಿಗಾಡಿ. ಹಾಂ ಈಗ ಇವು ಬರತ್ತಾಗ ಆ ಎಣ್ಣೆಗೆ ಆ ಕತ್ತಕ್ಕೆ ಡಿಫ್ರೆಂಟ್ ಅದ ಸರ್. ಇದು ಫಾಸ್ಟ್ ಅದ ರೀ ಸರ್. ನೀವು ಕೊಟ್ಟಿದ್ದು ಫಾಸ್ಟ್ ಅದ, ಅದು ನಿಧಾನ ಅದ ರೀ ಸರ್. ಅದಕ್ಕೆ ಇದು ಈಗ ಎಣ್ಣೆ ಕೊಟ್ಟ ಮೇಲೆ ಕೆಲವೊಂದಿಷ್ಟು ಜನರದ ಮೈಂಡ್ ಸೆಟ್ ಹೆಂಗಿರ್ತದ, ಅದು ಇದ್ದಿದ್ದು ಎಣ್ಣೆ ಕೆಲಸ ಮಾಡ್ತದಿಲ್ಲ ಅಂತ ಅವ್ರಿಗೆ ನಾವು ಈ ಗಿಡಕ್ಕೆ ನಾವು ಇದು ಬಿಟ್ಟಿದ್ದು ಅಂದ್ರೆ ಪರಿಣಾಮ ನಾವು ಇಲ್ಲಿ ಇದ್ದವ್ರಿಗೆ ಗೊತ್ತಿರ್ತದೆ ಸರ್. ಮೇಂಟೆನೆನ್ಸ್ ನಾವು ಯಾರು ಮಾಡ್ತಿರ್ತಿದ್ದೆವು ಅವರಿಗೆ ಗೊತ್ತಿರ್ತದ. ಇದು ಈ ಬೆಳೆ ಹೆಂಗಿತ್ತು, ಮುಂದೆ ಹೆಂಗಿತ್ತು, ಇದು ಮುಂದೆ ಹೆಂಗೆ ಆಗ್ತದ, ಏನು ಅದಕ್ಕೆ ಏನು ಎಣ್ಣೆ ಎಫೆಕ್ಟ್ ಅದೋ ಏನು ಇಲ್ಲೋ, ಏನು ಕೆಲಸ ಕೊಡ್ತದೋ ಆ ಥರಲಿಂದ ಇದು ಪೂರ ಮಾಡ್ಕೊಂಡ ಮ್ಯಾಕ್ರಿ ಇದು ಡಿಫ್ರೆಂಟ್ ಮ್ಯಾಗ ನಿಮ್ಗೆ ಓಕೆ ಆಗ್ಯದ ಸರ್. ಈಗ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಈಗ ಪಾಚ್ ಹಾಕಿರ್ತಾರ, 8x6 ಹಾಕಿರ್ತಾರ, ಸ್ವಲ್ಪ ಡಿಫ್ರೆಂಟ್ ಹಾಕಿರ್ತಾರೆ. ಆಯ್ತಾ, ಕೆಲವೊಂದು ಕಡೆ ನಾನು ವಿಸಿಟಿಂಗ್ ಮಾಡಿದಾಗ ಮಡಿ ಮಾಡ್ಕೊಂಡಿರ್ತಾರೆ. ಮಡಿ ಮಾಡ್ಕೊಂಡ್ರೆ ಉತ್ತಮ, ಏನು ಹಿಂಗೆ ಡ್ರಿಪ್ ಎಳ್ಕೊಂಡು ಬೆಳೆಗಳು ಮಾಡೋದು ಮಡಿಕ್ಕಿಂತ ಇದು ಡ್ರಿಪ್ ಉತ್ತಮ ಸರ್. ಡ್ರಿಪ್ ಉತ್ತಮ. ಆ ಉದ್ದೇಶ ಏನು? ಉದ್ದೇಶ ಸರ್, ನೀರು ಹೆಚ್ಚಿಗಿತ್ತು ಮಡಿ ಅಂದ್ರು ಈ ಕಂಟಿನ್ಯೂ 3 ದಿವಸ 4 ದಿವಸ ನೀರು ಬಿಡಬೇಕು ಸರ್. ಕಂಪಲ್ಸರಿ ಯಾವ ಬೆಳೆನೂ ಏನು ಮಾಡ್ಕೊಳಕ್ಕಾಗಲ್ಲ ಆ ಬಾಳೆ ಬಿಟ್ಟರೆ. ಇದಕ್ಕಾದ್ರೆ ಸರ್ ಡ್ರಿಪ್ ಐತಪ್ಪ ಅಂದ್ರೆ ಇದು ಬರೀ ಒಣಗಿದ್ರೆ ತಳ ಬಡ್ಡಿ ತಕ ಹಸಿರ್ತಾರೆ ಸರ್. ಒಂದು ಗಂಟೆ ಇದ್ರೆ 3 ಲೀಟ್ರ್ ನೀರು ಬೇಕು ಒಂದು ಬಡ್ಡಿಗೆ. 1 ಗಂಟೆಗೆ 3 ಲೀಟ್ರ್ ನೀರು ಬೇಕು ರೀ ಈ ಡ್ರಿಪ್ಪಿಗೆ. ಇದು 3 ದಿನ ನಾವು ನೀರು ಬಿಡಲಿಲ್ಲ ಅಂದ್ರೆ ದಕ್ಸ್ಕೋಬೋದು. ಅದಕ್ಕೆ